ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಅಡುಗೆ ಮನೆ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಶೈ ಫ್ಲೇವರ್ಸ್. ನಾನು ನಿಮ್ಮ ಮನೆ ಮಗಳು ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಶೈ ಫ್ಲೇವರ್ಸ್, ನಮ್ಮ ಮನೆಯ ಅಡುಗೆ ಮನೆಗಳ ಘಮಘಮವನ್ನು ನಿಮ್ಮ ಮನೆಯವರೆಗೂ ತಲುಪಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಹಾಗೂ ಎಲ್ಲ ಮನೆಯ ಘಮಘಮಗಳ ಮಹಾ ಸಮಾಗಮ. ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಹಾಗೂ ನೀವು ಇದನ್ನು ಟ್ರೈ ಮಾಡಿ ಪ್ರತಿಯೊಬ್ಬರು ಇಷ್ಟಪಡುವಂತಹ ಬಾಯಿಲಿಟ್ರೆ ಕರಗಿ ಹೋಗುವಂತಹ ಮೆಂತೆ ಕಡುಬು, ಮೆಂತೆ ಸೊಪ್ಪಿನಿಂದ ಮಾಡುವಂಥ ಕಡುಬು. ಹಾಗಿದ್ರೆ ಬನ್ನಿ ಎಲ್ಲರೂ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಈ ಒಂದು ಕಡುಬನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು 3 ಕಪ್ನಷ್ಟು ಜೋಳದ ಹಿಟ್ಟು, 1 ಕಪ್ನಷ್ಟು ಗೋಧಿಯ ಹಿಟ್ಟು, ಹಾಗೆ ರುಚಿಯನ್ನು ಹೆಚ್ಚಿಸುವಂತಹ ಶೇಂಗಾವನ್ನು ಕುಟ್ಟಿ ಪುಡಿ ಮಾಡಿಟ್ಕೋಬೇಕು. ಹೀಗೆ ಶೇಂಗಾ ಪುಡಿಯನ್ನು ಒಂದು ಬಟ್ಟಲದಲ್ಲಿ ತೊಗೊಳ್ಬೇಕು. ಆ್ಯಂಡ್ ಮೆಂತೆ ಸೊಪ್ಪನ್ನು ನಾವು ಫ್ರೆಶ್ ಆಗಿರೋ ಮೆಂತೆ ಸೊಪ್ಪು ಮತ್ತು ಒಂದಷ್ಟು ಬೆಳ್ಳುಳ್ಳಿ ಈ ಒಂದು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಅತಿ ಕಡಿಮೆ ಸಮಯದಲ್ಲಿ ಉತ್ತಮ ಆಹಾರವನ್ನು ತಯಾರು ಮಾಡುವಂಥ ವಿಧಾನ. ಅದು ಏನು ಅಂತಂದರೆ ಮೆಂತೆ ಕಡುಬು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದ್ಸಲ ಮತ್ತೊಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಈ ಒಂದು ಜೋಳದ ಹಿಟ್ಟಿಗೆ 1 ಕಪ್ನಷ್ಟು ಗೋಧಿಯ ಹಿಟ್ಟನ್ನು ಮಿಕ್ಸ್ ಮಾಡಿ ಅದನ್ನು ನೀರಿಂದ ನೀವು ಚೆನ್ನಾಗಿ ರುಬ್ಬಿಟ್ಕೋಬೇಕು. ಸಾಧ್ಯ ಆದರೆ ಕೈಯಿಂದನೇ ರುಬ್ಬಿ, ಮಿಕ್ಸಿಯನ್ನು ಯೂಸ್ ಮಾಡೋದು ಅಗತ್ಯ ಏನಿಲ್ಲ. ಯಾಕೆಂದರೆ ಕೈಯಿಂದ ನಾವು ರುಬ್ಬಿದಷ್ಟು, ಮಿಕ್ಸ್ ಮಾಡಿದಷ್ಟು ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಮಿಕ್ಸಿಯ ಅವಶ್ಯಕತೆ ಬೀಳೋದಿಲ್ಲ. ಆ್ಯಂಡ್ ಇನ್ನೊಂದು, ಈ ಮೆಂತೆ ಕಡುಬು ಮಾಡೋ ಗದ್ದಲದಲ್ಲಿ ನಿಮ್ಮೆಲ್ಲರ ಯೋಗಕ್ಷೇಮನ ವಿಚಾರ ಮಾಡೋದೇ ಬಿಟ್ಬಿಟ್ಟೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಿಮ್ಮ ಮನೆಯಲ್ಲೂ ಸಹಿತ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ ಅಂತ ಅಂದ್ಕೊಂಡು, ನಿಮ್ಮೆಲ್ಲರ ಆರೋಗ್ಯ, ಆಸ್ತಿ, ಅಂತಸ್ತು, ಸಂಪತ್ತು, ಐಶ್ವರ್ಯ ಯಾವಾಗಲೂ ಹೀಗೆ ಇರಲಿ, ನಿಮ್ಮ ಕುಟುಂಬದವರು ಸಹಿತ ನಗ್ನಗ್ತಾ ಇರಲಿ ಅಂತ ಕೇಳ್ತೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಹೆಚ್ಚು ನೋಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತಿರುವಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಅಡುಗೆ ಮನೆ ರುಚಿಯನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನಿಮ್ಮ ಮನೆಯವರ ಆರೋಗ್ಯವನ್ನು ಮತ್ತಷ್ಟು ಸುಗಮಗೊಳಿಸಿ ಅಂತ ಹೇಳ್ತಾ ಮತ್ತೆ ಬರೋಣ ನಮ್ಮ ಮೆಂತೆ ಸೊಪ್ಪಿನ ಕಡುಬಿನ ಹತ್ರ. ಹೀಗೆ ನಾದಿಟ್ಟಿರುವಂಥ ಹಿಟ್ಟನ್ನು ಈ ರೀತಿ ಸುರುಳಿಯಾಗಿ ಸುತ್ತಕೊಂಡು ಹೀಗೆ ಮಾಡಿಕೊಂಡು ಚಾಕುವಿಂದ ಕಟ್ ಮಾಡ್ಕೊಳ್ತಾ ಹೋದಂಗೆಲ್ಲೂ ಅದು ಶೇಪ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಚಿಕ್ಕ ಕಡುಬನ್ನು ಮಾಡೋದ್ರಿಂದ ಮನೇಲಿರೋ ಪುಟ್ಟ ಮಕ್ಕಳಿಗೆಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಹೀಗೆ ಕೈಯಿಂದ ಕತ್ತರಿಸಿದ್ರೆ ಅಷ್ಟೊಂದು ಕರೆಕ್ಟಾಗಿ ಶೇಪ್ ಬರೋದಿಲ್ಲ. ಸೊ ಹೀಗೆ ನೀವು ಚಾಕುವಿನಿಂದ ಹೀಗೆ ಕಟ್ ಮಾಡಿಕೊಂಡು ರೌಂಡ್ ಶೇಪ್ಗೆ ಅವನ್ನ ಕನ್ವರ್ಟ್ ಮಾಡ್ತಾ ಹೋದರೆ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಕ್ಯೂಟಾಗಿ ಈ ಕಡುಬು ರೆಡಿ ಆಗೋದ್ರಿಂದ ನಿಮ್ಗೆ ತುಂಬಾ ಲೈಕ್ ಆಗುತ್ತೆ. ಈ ರೀತಿ ಎಲ್ಲ ಕಡುಬಿನ ಪೀಸುಗಳು ದುಂಡಾಕಾರಕ್ಕೆ ಬರೋ ಹಾಗೆ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಗ್ಯಾಸ್ನ ಮೇಲೆ ಒಂದಷ್ಟು ನೀರು ತೊಗೊಂಡು ನೀರನ್ನು ಕುದಿಯೋದಕ್ಕೆ ಬಿಡಿ. ನೀರು ಸಂಪೂರ್ಣವಾಗಿ ಕುದಿಬೇಕು. ಈ ರೀತಿ ಕುದಿ ಬರ್ತಿರ್ಬೇಕಾದ್ರೆ ನೀವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆ ಒಂದು ಹಿಟ್ಟಿನ ಪೀಸ್ಗಳನ್ನು ನೀರಿನಲ್ಲಿ ಹಾಕಿ ಅದು ಹೀಗೆ ಹಿಟ್ಟೆಲ್ಲ ಕುದ್ದು ಲಿಟ್ರಲಿ ಅರ್ಧ ಕಡುಬಿನ ಆಕಾರವನ್ನು ಪಡ್ಕೊಂಡು ಬಿಡತ್ತೆ. ಹೀಗೆ ಬಂದ ನಂತರ ನಿಮ್ಮ ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲವನ್ನು ಹಾಕಿ ಅವೆಲ್ಲ ಚಟಾಪಟ ಅಂತ ಸಿಡಿಯೋವರೆಗೂ ವೇಟ್ ಮಾಡಿ. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಇವೆಲ್ಲವನ್ನು ಹಾಕ್ಕೊಂಡು ಆ ಅಡುಗೆಯ ರುಚಿ ಮತ್ತು ವಾಸನೆ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣವೇ ಈ ಬೆಳ್ಳುಳ್ಳಿ ಮತ್ತು ಕರಿಬೇವು. ಹಾಗಾಗಿ ಇವುಗಳನ್ನು ಹಾಕೊಂಡ ನಂತರ ಮುಖ್ಯವಾಗಿ ಬೇಕಾಗಿರುವಂಥ ಮೆಂತೆ ಸೊಪ್ಪು ಅದನ್ನು ಇಲ್ಲಿ ನಾವು ಹಾಕ್ಕೊಳ್ತೀವಿ. ಹೀಗೆ ಅದು ಮೆಂತೆ ಸೊಪ್ಪನ್ನು ಆ ಒಂದು ಎಣ್ಣೆಯಲ್ಲಿ ಹಾಕಿ ನಾವು ನಿಧಾನವಾಗಿ ಹುರಿಬೇಕು. ಮೆಂತೆ ಸೊಪ್ಪನ್ನು ಈ ಥರ ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗೋವರೆಗೂ ಅದನ್ನು ತಾಳಿಸ್ತಾನೆ ಇರಬೇಕು ಬಾಣಲೆಯಲ್ಲಿ. ಮೆಂತೆ ಸೊಪ್ಪು ಯಾವಾಗ ಕರಗಿ ಹೋಗುತ್ತೋ ಆವಾಗ ಇದರ ಒಂದು ಕಡುಬಿನ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು, ಗಣೇಶನ ಫೇವ್ರೆಟ್ ಫುಡ್ಡು ಕಡುಬು ಅಂತ. ಹಾಗೆ ಸ್ವೀಟ್ ಕಡುಬನ್ನೆಲ್ಲ ತಿಂದು ಬೇಜಾರಾಗಿ ಹೋಗಿರುತ್ತೆ. ಈ ಸಲ ಮೆಂತೆ ಸೊಪ್ಪಿನ ಕಡುಬನ್ನು ಕೊಟ್ಬಿಡಿ, ಗಣೇಶನಿಗೂ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ. ಓಕೆ, ಆಮೇಲೆ ಈ ಮೆಂತೆ ನಮಗೆ ಗೊತ್ತಿರೋ ಪ್ರಕಾರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಲಬದ್ಧತೆಯನ್ನು ನಿಯಂತ್ರಣ ಮಾಡುತ್ತೆ, ಹೊಟ್ಟೆ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಮನುಷ್ಯನ ದೇಹವನ್ನು ತಂಪಾಗಿ ಇಡೋದ್ರಲ್ಲಿ ಸಹಾಯಕಾರಿಯಾಗುತ್ತೆ ಮೆಂತೆ ಸೊಪ್ಪು. ಓಕೆ, ನೀವು ಇವಾಗ ನೋಡ್ತಾ ಇರ್ಬೋದು ನಮ್ಮ ಮೆಂತೆ ಸೊಪ್ಪು ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಕರಗಿ ಈ ರೂಪವನ್ನು ಪಡ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಅರಿಶಿಣ, ಆಮೇಲೆ ಮಸಾಲೆಯನ್ನು ಸಹಿತ ಸೇರಿಸ್ಕೋಬೋದು ಬೇಕು ಅಂತಂದರೆ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಮತ್ತು ಖಾರ ಪುಡಿ ಖಾರ ಅಂತಲೂ ಕರಿತಿರ್ತಾರೆ, ಖಾರ, ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದು ಸ್ವೀಟ್ ಅಲ್ಲ, ಖಾರದ ಕಡುಬು. ಮೆಂತೆ ಸೊಪ್ಪಿನ ಜೊತೆಗೆ ಈ ಉಪ್ಪು, ಖಾರ ಮತ್ತು ಅರಿಶಿಣವನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡ ನಂತರ
ನಾವು ಮುಂಚೆನೇ ರೆಡಿ ಮಾಡಿಟ್ಟಿರುವಂತಹ ಈ ಕಡುಬಿನ ಪೀಸಸ್ಗಳನ್ನು ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ಲ ಆ ಕಡುಬುಗಳೆಲ್ಲ, ಮನೇಲಿರೋ ಮಕ್ಕಳ ಥರ ಆ ಒಂದು ಕಡುಬುಗಳನ್ನು ಮೆಂತ್ಯ ಸೊಪ್ಪಿನೊಟ್ಟಿಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಂಪ್ಲೀಟಾಗಿ ಅದೆಲ್ಲನೂ ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಕಡುಬಿಗೂ ಸಹಿತ ಮೇಲೆ ಅದೆಲ್ಲ ಅಪ್ಲೈ ಆಗಿರಬೇಕು. ಅಂದರೆ ಈ ಒಂದು ಮೆಂತ್ಯದ ಮಸಾಲ ಏನಿದೆಯಲ್ಲ ಪ್ರತಿಯೊಂದು ಕಡುಬಿಗೂ ಸಹಿತ ಅಪ್ಲೈ ಆಗಬೇಕು. ಅನ್ನದ ಹಲವಾರು ವಿಧಗಳಿವು. ಅನ್ನ ಒಂದೇ, ಎಲ್ಲನೂ ಹೊಟ್ಟೆ ತುಂಬಿಸುವಂಥದ್ದೇ, ಅದರ ಹಲವಾರು ವಿಧಗಳು. ಆ್ಯಂಡ್ ಇದರೊಟ್ಟಿಗೆ ಮತ್ತು ಶೇಂಗಾ ಪುಡಿಯನ್ನು ಮಾಡಿಟ್ಕೊಂಡಿದ್ವಿ ಅಲ್ಲ ನಾವು ಮೊದಲಿಗೆ, ಆ ಒಂದು ಶೇಂಗಾ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಆ್ಯಂಡ್ ಆರೋಗ್ಯಕ್ಕೂ ಸಹಿತ ಶೇಂಗಾ ಒಳ್ಳೆಯದು. ಬಡವರ ಬಾದಾಮಿ ಅಂತ ಕರಿತೀವಿ. ಬಡವರ ಬಾದಾಮಿ ಪುಡಿಯನ್ನು ನಾವು ಇದಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ನಮ್ಮ ಮೆಂತ್ಯ ಸೊಪ್ಪಿನ ಕಡುಬು ಈ ರೂಪವನ್ನು ಪಡ್ಕೊಂಡಿದೆ. ಇದಕ್ಕೆ ಒಂದಷ್ಟು ಕೊತ್ತಂಬರಿಯನ್ನು ಹಾಕಿ ಅದರ ಟೇಸ್ಟನ್ನು ಮತ್ತಷ್ಟು ಜಾಸ್ತಿ ಮಾಡೋಣ. ಈಗ ನಮ್ಮ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ ಆಗಿದೆ. ಹಾಗಿದ್ರೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಟೇಸ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.